ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಪ್ರತಿದಿನದಂತೆ ಎಲ್ಲ ಸ್ಟವನ್ನೆಲ್ಲ ಒರೆಸ್ಕೊಂಡಾದಮೇಲೆ ಹಾಲನ್ನು ಕಾಯಕ್ಕಿಡ್ತೀನಿ. ಹಾಲು ಕಾದ್ಮೇಲೆ ರಾಗಿ ಮಾಲ್ಟನ್ನು ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ರಾಗಿ ಮಾಲ್ಟೆಲ್ಲ ತಣ್ಣಗಾಗೋ ತನಕ ಅದ್ರ ಜೊತೆಗೇ ಚಿಯಾ ಸೀಡ್ಸ್ ಮತ್ತು ಹಾಳ್ವಿ ಬೀಜನ ನೆನೆ ಹಾಕಿಬಿಡ್ತೀನಿ. 1 ಸ್ಪೂನಷ್ಟು 2ರಿಂದ 1 ಸ್ಪೂನಷ್ಟು ನೆನೆ ಹಾಕಿಬಿಡ್ತೀನಿ. ರಾಗಿ ಮಾಲ್ಟ್ ತಣ್ಣಗಾಗೋ ತನಕ ಚಿಯಾ ಸೀಡ್ಸು ಮತ್ತು ಹಾಳ್ವಿ ಬೀಜ ಚೆನ್ನಾಗಿ ನೆಂದಿರುತ್ತೆ. ಅದಾದಮೇಲೆ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿಂಡಿ ಬದಲಿಗೆ ಅದನ್ನು ತೊಗೊಳ್ತೀನಿ. ಕೆಲವೊಂದು ಸಲ ಮನೆಯಲ್ಲಿ ಇವತ್ತು ಭಾನುವಾರ ಅಲ್ಲ, ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಇವತ್ತೊಂದು ದಿನ. ದೋಸೆನ, ಚಪಾತಿನ, ಪಲಾವ ಗೊತ್ತಿಲ್ಲ ಹೇಗೆ ಹೋಗುತ್ತೋ. ಯಾಕೆಂದರೆ ಒಂದೊಂದು ಸಲ ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಮತ್ತೊಂದು ಸಲ ಇನ್ನೊಂದು ರೀತಿ ಆಗಿರುತ್ತೆ. ಮನೆಯಲ್ಲಿ ಯಾರು ಹೇಗೆ ಕೇಳ್ತಾರೋ ಅವ್ರನ್ನೆಲ್ಲ ಸಮಾಧಾನ ಮಾಡಿ, ನೀನು ಕೇಳಿದ್ದು ನಾಳೆ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀನಿ, ಇಲ್ಲ ನಾಳಿದ್ದು ಮಾಡಿಕೊಡ್ತೀನಿ ಅಂದ್ಕೊಂಡು ಏನೋ ಒಂದು ಪರಿಹಾರನ ಸೂಚಿಸ್ಬಿಟ್ಟು ತಿಂಡಿ ಮಾಡಿಕೊಡ್ಬೇಕು. ಎಲ್ಲರ ಮನೇಲೂ ಇದೆ ಅಲ್ವಾ? ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ದೋಸೆಗೆ ನೆನೆ ಹಾಕ್ತಾಯಿದ್ದೀನಿ. ದೋಸೆಗೆ ನಾನು ಇಲ್ಲಿ 1.25 ಗ್ಲಾಸಷ್ಟು ಸೊಸೈಟಿ ರೈಸ್ ಹಾಕಿದ್ದೀನಿ. 2 ಇಡೀ ಉದ್ದಿನ ಬೇಳೆ, ಸಿಪ್ಪೆ ತೆಗೆದಿರೋ ಉದ್ದಿನ ಬೇಳೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇದು ಅರ್ಧ kg ಒಂದು ಬಾಟಲ್. ಇದು ಬಾಟಲ್ ಅಲ್ಲ, ಪ್ಲಾಸ್ಟಿಕ್ದೇ ಇದು. ಯಾಕೆ ನಾನು ಬಾಟಲ್ನ ಗ್ರಾಸರಿ ಬಾಕ್ಸನ್ನು ಚೇಂಜ್ ಮಾಡಿದೆ ಅಂತಂದರೆ, ಮೊದಲು ನನ್ನ ಹತ್ರ ನೀವು ನೋಡಿರ್ಬೋದು ಬುಟ್ಟಿ ಟೈಪಲ್ಲಿ ಗ್ರಾಸರಿ ಬಾಕ್ಸನ್ನು ತೊಗೊಂಡಿದೆ. ಬಟ್ ನಿಜವಾಗ್ಲೂ ಅದು ಯಾವ ರೀತಿ ಇತ್ತು ಅಂದರೆ ವಾಟರ್ ಬಾಟಲ್ ಟೈಪ್ ಇತ್ತು. ಮುಟ್ಟಿದ್ರೆ ಸಾಕು, ಒಳಗಡೆ ಅಷ್ಟೊಂದು ಗಟ್ಟಿ ಇರಲಿಲ್ಲ. ಅದ್ರ ಜೊತೆಗೆ ನನಗೆ ಯಾಕೋ ಅದರಲ್ಲಿ ಕಾಳೆಲ್ಲ ಹಾಕಿದ್ರೆ ಹುಳ ಬರುತ್ತೆ ಅನ್ನಿಸೋದಕ್ಕೆ ಶುರುವಾಯಿತು. ಹಾಗಾಗಿ ನಾನು ಬೇಡವೇ ಬೇಡ ಅಂದ್ಬಿಟ್ಟು ಮಿಲ್ಟನ್ ಅವರಿಂದ ಈ ಗ್ರಾಸರಿ ಬಾಕ್ಸನ್ನು ತೊಗೊಂಡಿದ್ದೀನಿ. ದೋಸೆಗೆ ನಾನು ಆಲ್ರೆಡಿ ಹೇಳ್ದಂಗೆ 1.25 ಗ್ಲಾಸಷ್ಟು ಸೊಸೈಟಿ ರೈಸು, 2 ಇಡೀ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಕಡಲೆಬೇಳೆ ಹಾಕೋಬೋದು. ನಾನಿಲ್ಲಿ ಕಡಲೆಬೇಳೆ ಹಾಕ್ತಾಯಿಲ್ಲ, ಅದರ ಬದಲಿಗೆ ಹೆಸರು ಕಾಳನ್ನ, ಸಿಪ್ಪೆ ತೆಗೆದೇ ಇರೋ ಹೆಸರು ಕಾಳನ್ನ ಹಾಕ್ಕೊಳ್ತೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಸಾಬುದಾನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಡಿಯಷ್ಟು ಅವಲಕ್ಕಿನ ನೆನೆ ಹಾಕ್ಕೊಳ್ತೀನಿ. ಅವಲಕ್ಕಿ ಮಾತ್ರ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ. ಮಿಕ್ಕಿದ್ದೆಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು 3ರಿಂದ 4 ಸಲ ಚೆನ್ನಾಗಿ ಕಿವುಚಿ ತೊಳೆದು, ಸುಮಾರು ನಾನು ಬೆಳಿಗ್ಗೆನೇ ನೆನೆ ಹಾಕಿರೋದ್ರಿಂದ ಸಂಜೆ 4 ಗಂಟೆ ತನಕ ಚೆನ್ನಾಗಿ ನೆನೆಯುತ್ತೆ. ದೋಸೆನೂ ಚೆನ್ನಾಗಾಗುತ್ತೆ, ಬೆಳಿಗ್ಗೆ ಚೆನ್ನಾಗಿ ಉಕ್ಕು ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ನೆನೆ ಹಾಕೋ ಅಷ್ಟರಲ್ಲಿ ಇಷ್ಟೊತ್ತಿಗೆ ಕಷಾಯನೂ ರೆಡಿಯಾಗಿತ್ತು. ಕಷಾಯನ ಸೋದಿಸಿಟ್ಬಿಟ್ಟು ನೀಟಾಗಿ ಇದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಯಾಕಂದರೆ ಯಾವುದೇ ಅಕ್ಕಿನಾಗಲಿ, ದೋಸೆ ಅಕ್ಕಿ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಬಿಳಿಯಾಗಿ ಇಡ್ಲಿ ಬರುತ್ತೆ. ದೋಸೆನೂ ಸಹ ಒಳ್ಳೆ ಬಿಳಿಯಾಗಿ ಮಲ್ಲಿಗೆ ಹೂ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ಇವತ್ತು ಒಂದು ಕಮೆಂಟಿಗೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ದೀಪದ ಬಗ್ಗೆ ಕೇಳಿದ್ರಿ. ದೀಪವನ್ನು ಹಾರಿಸಬಾರ್ದು, ಮಕ್ಕಳು ರೀತಿ ದೀಪ ಅಂತ ಹೇಳ್ತಾರೆ. ಆದರೆ ನನ್ನ ಗುರುಗಳು, ನಾನು ನಂಬಿರ್ತಕ್ಕಂತಹ ಗುರುಗಳು ನನಗೆ ಹೇಳಿರುವ ಪ್ರಕಾರ ದೇವಸ್ಥಾನಗಳಲ್ಲಿ ಇಡೀ ರಾತ್ರಿ ದೀಪ ಉರಿಬೇಕು. ಮನೆಗಳಲ್ಲಿ, ಸಂಸಾರಸ್ಥರ ಮನೆಗಳಲ್ಲಿ, ವಾಸ ಮಾಡ್ತಕ್ಕಂತಹ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ದಿನವಹಿ ದೀಪ ಉರಿಬಾರದು. ಅದು ಮನೆ ಯಜಮಾನನ ಸ್ವರೂಪ. ಅದಕ್ಕೂ ಸಹ ಒಂದು ಶಕ್ತಿ ಇರುತ್ತೆ, ಅದಕ್ಕೂ ಸಹ ಆತ್ಮ ಇರುತ್ತೆ, ಅದಕ್ಕೂ ಸುಸ್ತಾಗುತ್ತೆ. ಯಾವತ್ತೂ ದೀಪವನ್ನು ನಂದಿಸಿ ಮಲಗಬೇಕು, ತಲೆ ಹತ್ತಿರ ಯಾವತ್ತೂ ದೀಪ ಉರಿಬಾರ್ದು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ನಾನು ಈ ಒಂದು ಮಾತನ್ನು ಹೇಳಿದ್ದೀನಿ. ಬಟ್ ಬೇರೆಯವರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ ಅಂತ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಗುರುಗಳು ನನಗೆ ಅವ್ರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತು ನನ್ನ ಜೀವನದಲ್ಲೇ ನಡೆದಿದೆ. ಅವ್ರು ಹೇಳಿರ್ತಕ್ಕಂಥದ್ದು ಸಹ ಅಷ್ಟೇ ಸತ್ಯವಾಗಿದೆ ಅಂತಲೇ ಹೇಳ್ತೀನಿ. ಬನ್ನಿ ಪಲಾವ್ ಮಾಡೋಣ ಅಂತ. ನೋಡಿ, ದೋಸೆ ಮಾಡೋಣ ಅಂದ್ಕೊಂಡೋದ್ನ, ಪಲಾವ್ ಆಯಿತು. ಮತ್ತು ಏನು ದೋಸೆ ಅಂದ್ಕೊಂಡಿದ್ರಾ? ನಾನು ಗೋಧಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೆ. ಸ್ವಲ್ಪ ಗೋಧಿ ಮತ್ತು ರವೆ ಎಲ್ಲ ಹಾಕಿ ದೋಸೆ ಮಾಡೋಣ ಅಂದ್ಕೊಂಡೆ. ಅದು ಸ್ಕಿಪ್ ಆಗಿ ಕೊನೆ ಲಾಸ್ಟಿಗೆ ಅವರೆಕಾಳು ಬಂತು, ಸ್ವಲ್ಪ ತರಕಾರಿ ಎಲ್ಲನೂ ಹಾಕಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಚಕ್ಕೆ, ಲವಂಗ, ಕಲ್ಲೂವ, ಸೋಂಪು ಇಷ್ಟನ್ನು ನಾನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಕಾದಿರೋ ಎಣ್ಣೆಗೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡಾದಮೇಲೆ ನಾನು ತರಕಾರಿ ಎಲ್ಲನೂ ಹಾಕ್ಕೊಳ್ತೀನಿ. ತರಕಾರಿ ಎಲ್ಲ ಹಾಕೊಳ್ಳೋಕ್ಕೂ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಲ್ಲೇ ಮಿಕ್ಸಿನಲ್ಲಿ ಮಾಡಿಟ್ಕೊಳ್ತೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವತ್ತೂ ಸ್ಟಾಕ್ ಇಟ್ಟಿರೋದಿಲ್ಲ. ಅದನ್ನು ಅಲ್ಲೇ ಮಾಡಿ ಅಲ್ಲೇ ಒಗ್ಗರಣೆ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹುರಿದ ತಕ್ಷಣ ತರಕಾರಿ ಎಲ್ಲ ಹಾಕ್ಕೊಂಡು ಕಾಳು ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಂಡು ಆಮೇಲೆ ಟೊಮೊಟೊನ ಹಾಕ್ಕೊಳ್ತೀನಿ. ಅದು ಸಹ ಚೆನ್ನಾಗಿ ಕಳಿಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ನಾನಿಲ್ಲಿ ಇವತ್ತು ಧನಿಯಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಪಲಾವ್ಗೆ. ಇಷ್ಟು ದಿನ ನಾನು ಪಲಾವ್ಗೆ ಧನಿಯಾ ಪುಡಿ ಹಾಕ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಧನಿಯಾ ಪುಡಿ ಹಾಕಿದ್ರೆ ಪಲಾವ್ಗೆ ತಿನ್ನೋದೇ ಇಲ್ಲ. ಬೇಡ ಕಣೆ ಇದು ಒಂದು ರೀತಿ ಏನೋ ಒಂದು ರೀತಿ ಇರ್ಸು ಮುರ್ಸು ಮಾಡ್ತಾರೆ. ಆದ್ರೂ ಇರಲಿ ಹಾಕ್ತೀನಿ ಅಂದ್ಬಿಟ್ಟು ಹಾಕಿದೆ. ಬಟ್ ಮನೆಯವರು ಹೇಳೇ ಬಿಟ್ಟರು, ಇದ್ರ ಬದಲಿಗೆ ಸಾಂಬಾರು ಮಾಡಿದ್ರು ಮುಗ್ದೋಗ್ತಿತ್ತಲ್ಲ ಅಂತ ಅಂದ್ಬಿಟ್ರು. ಆದರೆ ಅದು ನಿಜ ಕೂಡ ಹೌದು. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕನುಗುಣವಾಗಿ ಖಾರದ ಪುಡಿ ಹಾಕ್ಕೊಂಡು ಅಳತೆಗೆ ತಕ್ಕಷ್ಟು ನಾನು ನೀರು ಹಾಕ್ಕೊಳ್ತೀನಿ. ಖಾರದ ಪುಡಿ ಎಲ್ಲ ಹುರ್ಕೊಂಡಾದ್ಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಆ ನೀರು ಕುದ್ದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ಅದು ಮುಕ್ಕಾಲು ಭಾಗ ಚೆನ್ನಾಗಿ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಲ್ ತಗೊಂಡ್ರೆ ರುಚಿಯಾಗಿರೋ ಪಲಾವ್ ರೆಡಿ ಆಗುತ್ತೆ. ಹಾಗೆ ಸ್ನೇಹಿತರೆ, ಸತ್ತವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳೋಣ ಅಂತ. ಸತ್ತವರ ಫೋಟೋವನ್ನು ದೇವರ ಮನೆಯಲ್ಲಿ ಇಡಬಾರ್ದು. ಸತ್ತವರ ಫೋಟೋ ಯಾವತ್ತೂ ನಮ್ಮ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅವರ ಆಶೀರ್ವಾದ ನಮ್ಮ ತಲೆ ಮೇಲೆ ಬರೋ ಹಾಗೆ ಬಾಗಿಲಿಂದ ಮೇಲೆ ಮೇನ್ ಡೋರಲ್ಲಾದರೂ ಪರವಾಗಿಲ್ಲ ಅಥವಾ ಒಳಭಾಗದಲ್ಲಿ ಯಾವುದಾದ್ರೂ ಗೋಡೆ ಹತ್ರನಾದರೂ ಸರಿ ಪರವಾಗಿಲ್ಲ, ಅವರ ಆಶೀರ್ವಾದ ನಮ್ಮ ತಲೆ ಮೇಲೆ ಬರೋ ಹಾಗೆ ಫೋಟೋವನ್ನು ಹಾಕಬೇಕು. ಅವರ ಕೆಳಗಡೆ ನಾವು ಓಡಾಡಬೇಕು, ಅವರ ಆಶೀರ್ವಾದ ನಮ್ಮ ತಲೆ ಮೇಲೆ ಬರಬೇಕು. ಆ ರೀತಿಯಾಗಿ ಆ ಫೋಟೋವನ್ನು ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು. ಅದರ ಜೊತೆಗೆ ಸತ್ತವರ ಫೋಟೋಕ್ಕೆ ಅವರು ಹಾಕಿರ್ತಕ್ಕಂತಹ ಒಡವೆಯನ್ನು ಹಾಕಬಹುದಾ ಅಂತ ಕೇಳಿದ್ರಿ. ಖಂಡಿತ ತಪ್ಪು ಸ್ನೇಹಿತರೆ. ಸತ್ತವರ ಫೋಟೋಕ್ಕೆ ಒಡವೆಗಳು ಹಾಕೋದು ಅದನ್ನೆಲ್ಲ ಮಾಡಬೇಡಿ. ನಿಮಗಿಷ್ಟ ಅಂತ ಅನ್ನೋದಾದರೆ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ, ನಿಮಗಿಷ್ಟ ಅಂತ ಅನ್ನೋದಾದರೆ ಹೂವನ್ನು ಮುಡಿಸಿ ಹೂವಿನ ಹಾರನ ಹಾಕಿ, ವರ್ಷದ ತಿಥಿ ಏನಾದರೂ ಮಾಡ್ತೀರಲ್ಲ ಆ ಟೈಮಲ್ಲಿ ಅವರ ಒಡವೆಗಳನ್ನು ಹಾಕಿ, ಕೆಲವರು ಹೊಸ ಬಟ್ಟೆಗಳನ್ನು ತಂದಿಡ್ತಾರೆ, ಇನ್ನು ಕೆಲವರು ಅವ್ರು ಹಾಕಿರೋ ಬಟ್ಟೆಗಳನ್ನು ಹಾಕಿ ವರ್ಷದ ತಿಥಿಗಳು ತಿಂಗಳು ತಿಥಿ ಅಂತೆಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಹಾಕಿ ಒಳ್ಳೆಯದು. ಯಾವಾಗಲೂ ಖಂಡಿತವಾಗ್ಲೂ ನೋಡಿದವ್ರ ಕಣ್ಣಿಗೂ ಸಹ ಅದು ಸರಿ ಬರೋದಿಲ್ಲ, ಸೇಫ್ಟಿನೂ ಇರೋದಿಲ್ಲ. ಅವರ ಆಶೀರ್ವಾದ ಅಂತ ನೀವು ನಿಮ್ಮ ಮನೆಯಲ್ಲಿ ಏನು ಸತ್ತವರ ಒಡವೆ ಇರುತ್ತಲ್ಲ ಅದನ್ನು ಹಾಕೊಳ್ಳೋದೇ ಆದರೆ ತುಂಬಾ ಒಳ್ಳೆಯದಿರುತ್ತೆ. ಯಾಕೆಂದರೆ ಸತ್ತವರ ಒಡವೆ ಅಂತನ್ನೋದು ಒಂದು ಶ್ರೇಷ್ಠವಾಗಿರೋಂಥ ಒಡವೆ. ಕೆಲವೊಂದು ಕಡೆ ನಿಮಗೆ ಗೊತ್ತಿರೋಲ್ಲ ಸ್ನೇಹಿತರೆ, ಸತ್ತ ಹೆಣದ ಮೇಲೆ ಹಾಕಿರ್ತಕ್ಕಂತಹ ಬಟ್ಟೆಯನ್ನು ತಗೊಂಡೋಗಿ ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತಾರೆ. ಇನ್ನೂ ಕೆಲವರು ಸತ್ತೋಗಿರೋರ ಮನೆಯಲ್ಲಿ ಕೆಲವರು ಬಂದು ಸ್ನಾನ ಮಾಡ್ತಾರೆ, ಆದರೆ ಇನ್ನೂ ಕೆಲವರು ದೇವರ ಸಮಾನ ಅಂತ ಸ್ನಾನ ಮಾಡೋದಿಲ್ಲ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿಯ ಆಚಾರ ವಿಚಾರಗಳಿರುತ್ತೆ. ನಮ್ಮ ಕರ್ನಾಟಕದಲ್ಲೇ ತುಂಬ ತರಹ ಆಚಾರ ವಿಚಾರಗಳಿರುತ್ತೆ. ಅವರವರ ಪದ್ಧತಿಗೆ ಅನುಗುಣವಾಗಿ ದಯವಿಟ್ಟು ನಡ್ಕೊಳ್ಳಿ. ಯಾಕೆಂದರೆ ಸೇಫ್ಟಿ ಇರಲ್ಲ ಅನ್ನೋ ಕಾರಣಕ್ಕೆ ಹಾಕಬಾರ್ದು ಅಂತ ಹೇಳೋದು. ಜೊತೆಗೆ ಅವರ ಆಶೀರ್ವಾದ ನಿಮ್ಮಲ್ಲಿರುತ್ತೆ, ಖಂಡಿತ ನೀವು ಅದನ್ನು ಹಾಕೋಬೋದು. ಬನ್ನಿ, ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ತೊಗರಿಬೇಳೆ ಹಾಗೆ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಯಾಕೆಂದರೆ ಸ್ವಲ್ಪ ಕಾಳು ಕಡಿಮೆ ಇತ್ತು, ತೊಗರಿಬೇಳೆ ಕಡಿಮೆ ಇತ್ತು ಅಂದ್ಬಿಟ್ಟು ಹೆಸರು ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಮಸೂರು ದಾಲನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕಿವುಚಿ ತೊಳೆದಿದ್ದೀನಿ. ಒಂದು 5-6 ಸತ ತೊಳ್ಕೊಂಡು ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು, ಅದರ ಜೊತೆಗೆ ಸ್ವಲ್ಪ ದಂಟಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡಾದ್ಮೇಲೆ ಮಾಮೂಲಿ ಬೇಳೆ ಸಾಂಬಾರು ಹೇಗೆ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡ್ಕೋಬೇಕಾಗುತ್ತೆ. ಬೆಂದಿರೋ ಕಾಳನ್ನು ಚೆನ್ನಾಗಿ ಮಸ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಹಾಗೆ ಹೇಳ್ತಾ ಇದ್ದೆ, ಸತ್ತವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಯಾಕೆ ಸತ್ತವ್ರದ್ದು ಒಡವೆಗಳನ್ನು ಹಂಚಿಕೊಡ್ತಾರೆ? ಈಗ ಒಂದೇ ಬಳೆ ಬರಲಿ, 2 ಬಳೆ ಬರಬೇಕು ಅಂತೇನಿಲ್ಲ. ಅದು ಒಂದೇ ಬಳೆ ಬರಲಿ, ಒಂದೇ ಓಲೆ ಬರಲಿ, ನೀನು ತಗೋ, ಇದು ನೀನು ತಗೋ ಅಂತ ಕೊಡ್ತಾರೆ. ಕಾರಣ ಏನಂತಂದರೆ ಅವರ ಪ್ರೀತಿ ಮತ್ತು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಸಿಗಬೇಕು ಅನ್ನೋ ಒಂದು ಕಾರಣದಿಂದ. ಕೆಲವರು ಅದನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದನ್ನು ಒಂದು ಗಲ್ಲ ಅಂತ ಹೇಳ್ತೀವಲ್ಲ, ವ್ಯಾಪಾರಸ್ಥರು ಗಲ್ಲದ ಒಳಗಡೆ ಒಂದು ಪೇಪರ್ ಸುತ್ತೋ ಅಥವಾ ಕೆಂಪು ಬಟ್ಟೆನ ಮಾಡಿ ಅಥವಾ ಅರಿಶಿನ ಬಟ್ಟೆಯನ್ನು ಮಾಡಿ ಇಟ್ಕೊಳ್ತಾರೆ. ಇನ್ನೂ ಕೆಲವರು ಅದನ್ನು ಮೈ ಮೇಲೆ ಧರಿಸ್ಕೊಳ್ತಾರೆ. ಏಕೆಂದರೆ ದೊಡ್ಡವರ ಆಶೀರ್ವಾದ ಬಟ್ಟೆಗಳಲ್ಲಾಗಿರ್ಬೋದು ಅಥವಾ ಒಡವೆಗಳಲ್ಲಾಗಿರ್ಬೋದು ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ರೋಡಲ್ಲಿ ಏನಾದ್ರೂ ನಿಮಗೆ
ದುಡ್ಡೇನಾದರೂ ಸಿಕ್ತು, ಕಾಯಿನ್ಗಳು ಸಿಕ್ಕಿದ್ರೆ ದಯವಿಟ್ಟು ತಗೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ದೃಷ್ಟಿ ತೆಗೆದು ನಮ್ಮ ಮೈ ಮೇಲಿರೋದು ಹೋಗಲಿ ಅಂತನೋ ಏನೋ ಬಿಸಾಕಿರ್ತಾರೆ. ಅದನ್ನೇನಾದರೂ ತೊಗೊಂಡು ಬಂದರೆ ತುಂಬ ತರಹದ ಒಂದು ದೈಹಿಕ ಮತ್ತು ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಹುಣ್ಣಿಲ್ದದ ನೋವು, ನೋವಿಲ್ದದ ಬಾಧೆ ಅಂತಾರಲ್ಲ, ಆ ಥರ ಅನುಭವಿಸ್ಬೇಕಾಗುತ್ತೆ. ನೋಟ್ ಏನಾದರೂ ಸಿಕ್ತು ಅಂದರೆ ಅದನ್ನು ತೊಗೊಂಡು ಬಂದು ಯೂಸ್ ಮಾಡಬೇಡಿ. ಅದನ್ನು ಖಂಡಿತವಾಗ್ಲೂ ಅದನ್ನು ತೆಗೆದು ಒಂದು ಡಬ್ಬಿ ಒಳಗಡೆ ಹಾಕಿಟ್ಕೊಳ್ಳಿ. ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತೀವಿ. ಹಾಗೆ ದೊಡ್ಡವರು ಕೊಟ್ಟಿರ್ತಕ್ಕಂತಹ ದುಡ್ಡು ಆಶೀರ್ವಾದ ಮಾಡಿ ಏನಾರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದುಡ್ಡು ತಗೋ, ಒಂದು 50 100 ತಗೋ ಅಂತ ಕೊಡ್ತಾರಲ್ಲ, ಆ ದುಡ್ಡನ್ನು ನಿಮ್ಮ ಒಳ್ಳೆ ಕೆಲಸಗಳಿಗೆ, ಈಗ ನಾನು ಒಂದು ಪ್ರಾಪರ್ಟಿ ತೊಗೋಬೇಕು, ಒಡವೆ ತೊಗೋಬೇಕು, ಎಮರ್ಜೆನ್ಸಿ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂಥ ಟೈಮಲ್ಲಿ ಅವ್ರ ದುಡ್ಡನ್ನು ಸ್ವಲ್ಪ ಮಟ್ಟಿಗೆ, ಈಗ ಒಂದು ₹500 ಕೊಟ್ಟಿರ್ತಾರೆ, 100 ರೂಪಾಯಿಂದು, ₹50 ₹10 ಈ ಥರ ಸೇರಿಸ್ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ದುಡ್ಡನ್ನು ಎತ್ಕೊಂಡು, ಒಂದು ನೋಟ್ ಎತ್ಕೊಂಡು ಅದನ್ನು ಖರ್ಚು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಆಯಿತಾ? ಈಗ ನೋಡ್ತಾ ಇದ್ದೀರಲ್ಲ, ಸಾಂಬಾರೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನು ಚೆನ್ನಾಗಿ ಮಸ್ಕೊಂಡ್ಬಿಡ್ತೀನಿ. ಮಸ್ಕೊಂಡಾದಮೇಲೆ ಚಿಲ್ಲಿ ಪೌಡರು ಮತ್ತು ಬೇಳೆ ಸಾಂಬಾರು ಪುಡಿ, ಹುಣಸೆ ರಸ ಇದನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತು ಅಂತಂದರೆ ರುಚಿಯಾಗಿರೋ ಬೇಳೆ ಸಾಂಬಾರು ರೆಡಿಯಾಗುತ್ತೆ. ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ, ಆಯಿತಾ? ಹಾಗೆ ಹೇಳ್ತಾ ಇದೆ, ಸತ್ತವ್ರದ್ದು ಆಶೀರ್ವಾದ ಖಂಡಿತ ಇರುತ್ತೆ. ಸತ್ತವ್ರ ಮೇಲೆ ಕಾಸನ್ನು ಎಸಿತಾರಲ್ವ, ಆ ಕಾಸಿನಾರ ಸಿಕ್ತು ಅಂತಂದರೆ ಖಂಡಿತ ತಂದಿಟ್ಕೊಳ್ಳಿ. ಅದನ್ನು ಏನು ಮಾಡಬೇಕು ಆ ಕಾಸಿಂದ? ಆ ಕಾಸು ಇಟ್ಕೊಂಡ್ರೆ ಏನೆಲ್ಲ ಒಳಿತಾಗುತ್ತೆ? ಸತ್ತೋದವ್ರದ್ದು ಮೈ ಮೇಲಿರುವಂತಹ ಬಟ್ಟೆಯನ್ನು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಕೆಲವರು ಎತ್ಕೊಂಡೋಗಿ ಮನೆಯಲ್ಲಿ ಅದನ್ನು ವಾಶ್ ಮಾಡಿ ಅಥವಾ ವಾಶ್ ಮಾಡದೇ ಇಟ್ಕೊಳ್ತಾರೆ. ಅದಕ್ಕೆ ಕಾರಣ ಏನು? ಅದನ್ನೆಲ್ಲನೂ ಹೇಳ್ತೀನಿ. ಈ ಒಂದು ಆಚಾರ ವಿಚಾರಗಳು ನಮ್ಮ ಕರ್ನಾಟಕದಲ್ಲೇ ನಡೆಯುತ್ತೆ. ಕೆಲವೊಂದು ಭಾಗಗಳೇ ನಡೆಯುತ್ತೆ. ಒಂದೇ ಊರಾದ್ರೂ, ಒಂದೇ ಜಿಲ್ಲೆ ಆದ್ರೂ ಕೆಲವೊಂದು ಭಾಗಗಳಲ್ಲಿ ಈ ಆಚಾರ ವಿಚಾರಗಳು ನಡೆಯುತ್ತೆ. ಇದ್ರ ಬಗ್ಗೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಯಾಕೆ ಅಂತಂದರೆ ಕೆಲವ್ರು ಹೇಳ್ತಾರೆ, ಅಯ್ಯೋ ಸತ್ತೋದವ್ರ ಬಟ್ಟೆ ತೊಗೊಂಡ್ಬಿಟ್ರೆ ದೆವ್ವ ಆಗಿ ಬಂದುಬಿಡ್ತಾರೆ, ಗಾಳಿಯಾಗಿ ಬಂದ್ಬಿಟ್ಟು ನನ್ನ ಕುತ್ತಿಗೆ ಇಚ್ಚಕ್ಬಿಟ್ಟು ಸಾಯಿಸ್ಬಿಡ್ತಾರೆ, ನಾನು ಯಾವುದೇ ಕಾರಣಕ್ಕೂ ಅವ್ರ ಬಟ್ಟೆನ ನಾವು ಮುಟ್ಟಬಾರ್ದು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಸತ್ತವರು ಏನಾದರೂ ಅವರು ಕಾಲಿಟ್ಟೋ ಕಡೆ ಒಳ್ಳೆಯದಾಗಿದ್ದರೆ, ಆ ಮನೆ ಅವರಿಂದ ಉದ್ಧಾರ ಆಯಿತು ಅನ್ನೋರೇ ಆಗಿದ್ದರೆ, ಅಥವಾ ಅವರು ಏನಾದರೂ ದುಡ್ಡು ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ, ಅವರು ಮಹಾಲಕ್ಷ್ಮಿ ಸ್ವರೂಪನೇ ಆಗಿದ್ದರೆ, ಅದರಲ್ಲೂ ಮುತ್ತೈದೆನೇ ಆಗಿದ್ದರೆ, ನೀವೇನಾದ್ರೂ ಹೆಣದ ಮೇಲೆ ಹಾಕಿರ್ತಕ್ಕಂತಹ ಬಟ್ಟೆನ ಕೆಲವರು ಮನೆಗೆ ಎತ್ಕೊಂಡು ತಗೊಂಡೋಗ್ತಾರೆ, ಇನ್ನು ಕೆಲವರು ಬೆಂಕಿಗೆ ಹಾಕಿ ಸುಡ್ತಾರೆ, ಇನ್ನು ಕೆಲವರು ತಗೊಂಡೋಗಿ ನೀರು ಬಿಡ್ತಾರೆ, ಇನ್ನು ಕೆಲವರು ಕಸದ ಬುಟ್ಟಿಗೆ ಹಾಕ್ತಾರೆ. ಆ ಥರ ಸಂಬಂಧಿಕರು ಯಾರೇ ಆಗಲಿ ಅಥವಾ ಹೊರಗಡೆಯವ್ರು ಯಾರೇ ಆಗಲಿ ಅದನ್ನು ಬಿಡೋದಕ್ಕೆ ಹೋಗಬೇಡಿ. ಸತ್ಯ ಹೆಣದ ಮೇಲೆ ಬಟ್ಟೆಗಳನ್ನು ಎಷ್ಟು ಮಕ್ಕಳು ತಂದು ಹಾಕೋದು, ಸೊಸೆದಿರು ತಂದು ಉಡಿಸ್ತಾರೆ, ಸೀರೆ ಬಟ್ಟೆ ಎಲ್ಲನೂ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಸತ್ತೋಗಿರೋ ಬಟ್ಟೆನ ತೊಗೊಂಡೋಗ್ಬಿಟ್ಟು ತಿಂಗಳು ತಿಥಿಗೆ ಇಟ್ಕೊಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬಿಸಾಕ್ತಾರೆ. ಆ ಕೆಲಸ ಮಾಡಬೇಡಿ ಖಂಡಿತವಾಗ್ಲೂ. ಅದನ್ನು ತಗೊಳ್ಳೋದ್ರಿಂದ ಎಷ್ಟೆಲ್ಲ ಪ್ರಾಫಿಟ್ ಇದೆ ಗೊತ್ತಾ? ಖಂಡಿತವಾಗ್ಲೂ ತಗೊಳ್ಳಿ ಸ್ನೇಹಿತರೆ. ಹಾಗೆ ಸತ್ತೋರ ಒಡವೆಯನ್ನು ಖಂಡಿತವಾಗ್ಲೂ ಒಂದು ಗಲ್ಲದ ಪೆಟ್ಟಿಗೆ ಇಲ್ಲ ನಮ್ಮ ಮನೇಲಿ, ನಾವು ಯಾವ ಅಂಗಡಿನೂ ಇಟ್ಟಿಲ್ಲ ಅಂತ ನೀವು ಅನ್ಕೋಬೋದು. ಪರವಾಗಿಲ್ಲ, ಅದೇ ಕೆಂಪು ಬಟ್ಟೆನೋ ಅಥವಾ ಬಿಳಿ ಬಟ್ಟೆಗೆ ಅರ್ಶಿನ ಬಟ್ಟೆ ಮಾಡಿಕೊಂಡು ಅದಕ್ಕೆ ಒಡವೆಯನ್ನು ಹಾಕಿ ನಿಮ್ಮನೆ ಬೀರು ಒಳಗಡೆ ಇಡಿ. ನೀವೇನು ಕ್ಯಾಶ್ ಎಲ್ಲ ಇಡ್ತೀರಲ್ವ, ಒಡವೆ ಎಲ್ಲ ಇಡ್ತೀರಲ್ವ, ಆ ಬೀರು ಒಳಗಡೆ ಇಟ್ಟರೆ ತುಂಬ ತುಂಬ ಒಳ್ಳೆಯದು. ವರ್ಷಕ್ಕೊಂದು ಸಲಿನೋ 2 ಸಲಿನೋ ಅದನ್ನು ಹೊರಗಡೆ ತೆಗೆದು ಅರಿಶಿನ ನೀರು, ಗಂಜಲ ಹಾಕಿ ಚೆನ್ನಾಗಿ ತೊಳಿರಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ 1-2 ಹನಿ ಗಂಜಲ ಹಾಕಿ, ಒಂದು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಆ ಒಡವೆಯನ್ನು ತೊಳೆದ್ಬಿಟ್ಟು ನೀಟಾಗಿ ಬಿಳಿ ಬಟ್ಟೆನಲ್ಲಿ ಅದನ್ನು ಒರೆಸಿ, ಮತ್ತೆ ಅದಕ್ಕೆ ಕೈ ಮುಗಿದು ನಮಸ್ತೆ ಮಾಡಿ ಒಂದು ಊದ್ಗಡ್ಡಿ ಬೆಳಗಿ ಮತ್ತೆ ಅದನ್ನು ಬೀರು ಒಳಗಡೆ ಇಡಿ. ನಿಮ್ಮ ಸತ್ತವ್ರದ್ದು ಅತ್ತೆ, ಹೇಳ್ತಿದ್ದೀನಿ ಈಗಲೇ, ನಿಮ್ಮ ಅತ್ತೆ ಮತ್ತು ನಿಮ್ಮ ತಾಯಿದು ಒಡವೆಗಳು ಮಾತ್ರ ಆಗಿರಬೇಕು, ಬೇರೆಯವ್ರ ಒಡವೆ ಅಲ್ಲ, ಆಯಿತಾ? ಅಕ್ಕ ತಂಗಿ ತೀರ್ಕೊಂಡ್ರು ಅವ್ರ ಒಡವೆ, ನಮ್ಮ ಮೋರ್ಗಿತಿ ತೀರ್ಕೊಂಡ್ರು ಅವ್ರ ಒಡವೆ ಖಂಡಿತ ಅಲ್ಲ. ನಿಮ್ಮ ತಾಯಿದಾಗಿರ್ಬೋದು ಅಥವಾ ಅತ್ತೆದಾಗಿರಬೇಕು. ಇಲ್ಲ ಅಂದರೆ 2ನೇ ಹೆಂಡತಿ, ಈಗ ಮೊದಲನೇ ಹೆಂಡತಿ ತೀರ್ಕೊಂಡ್ಬಿಟ್ಟು 2ನೇ ಮದುವೆ ಆಗ್ತಾರಲ್ವ, ಅಂಥವ್ರದ್ದಾಗಿರ್ಬೋದು, ಖಂಡಿತ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಸೌತಿರೋ ಒಡವೆ ಇಟ್ಕೋಬಾರ್ದು ಅಂತ ಕೆಲವರು ಹೇಳ್ತಾರೆ. ಖಂಡಿತ ಇಲ್ಲ. 2ನೇ ಮದುವೆ ನಾನಾ ಕಾರಣಗಳಿಂದ ತೀರ್ಕೊಂಡಿರ್ತಾರೆ, 2ನೇ ಮದುವೆ ಮಾಡ್ಕೊಳ್ತಾರೆ, ಅವ್ರ ಒಡವೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಚಿಚ್ಚಿಸ್ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಮೈ ಮೇಲೆ ಧರಿಸ್ಕೊಳ್ಳಿ. ಆದರೆ ನಾನು ಹೇಳೋದು, ಸತ್ತವ್ರು ಯಾರೂ ದೆವ್ವ ಆಗೋದಿಲ್ಲ, ಸತ್ತವ್ರು ಯಾರೂ ಶತ್ರುಗಳಲ್ಲ. ನಾವು ಮಾಡ್ತಕ್ಕಂಥ ಪೂಜೆ ವಿಧಿ ವಿಧಾನಗಳಲ್ಲಿ ಅವ್ರನ್ನ ಹೊಲಿಸ್ಕೋಬೋದು, ಅವ್ರನ್ನ ಯಾವ ರೀತಿ ಹೊಲಿಸ್ಕೋಬೋದು ಅಂತಂತ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಖಂಡಿತ ಒಳ್ಳೆ ಮಾಹಿತಿನೂ ಸಿಗುತ್ತೆ. ಸ್ನೇಹಿತರೆ, ಈ ನನ್ನ ಪುಟ್ಟ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಗುರುವು ಏನನ್ನ ಹೇಳ್ತಾರೋ ಅದನ್ನು ಮಾತ್ರ ನಾನು ಮಾಡೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.